ವೀಕ್ಷಕರೇ, ಇವತ್ತಿನ ಸೋಮವಾರ ದಿನ ಬೆಳಗ್ಗೆ ಪಾಲಕ್ ಪನ್ನೀರ್ ತಯಾರು ಮಾಡ್ತಾಯಿದ್ದೀವಿ. ಇದಾದರೆ ಮುಂಚೆನೇ ಬೇಯಿಸೋಕೆ ಇಟ್ಕೊಂಡಿದ್ವಿ, ಇವಾಗ ನಿಮಗೆ ತೋರಿಸ್ತಾ ಇದ್ದೀವಿ. ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ, ನಂತರ ಅದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಗೂ ಹಸಿ ಶುಂಠಿ ಮಸಾಲೆಗೆ ರುಬ್ಕೊಳ್ಳೋಕೆ ರೆಡಿ ಇಟ್ಕೋಬೇಕು. ಅಷ್ಟರಲ್ಲಿ ಇದು ಎಲ್ಲ ಒಂದು ಸಲ ಕುದ್ದಾದಮೇಲೆ ಜೊತೆಗೆ ಕೆಲವು ಒಣ ಮಸಾಲೆಗಳನ್ನು ತೊಗೋಬೇಕಾಗತ್ತೆ. ನೋಡಿ, ಎರಡು ಚಕ್ಕೆ, ಕಾಳು ಮೆಣಸು, ಏಲಕ್ಕಿ, ಲವಂಗ ಎಲ್ಲದನ್ನು ತೊಗೊಂಡು ಮಿಕ್ಸಿಗೆ ಹಾಕೊಳ್ಳಿ. ಕೆಳಗಡೆ ಈರುಳ್ಳಿ, ಟೊಮೊಟೊ, ಹಸಿಶುಂಠಿ, 5 ರಿಂದ 6 ಹಸಿಮೆಣಸಿನ್ಕಾಯಿ, ಹಸಿಶುಂಠಿನ ಸ್ವಲ್ಪ ಕಟ್ ಮಾಡಿ ಹಾಕೊಂಬಿಡಿ. ನುಣ್ಣಗೆ ಅದು ಮಿಕ್ಸಿಯಲ್ಲಿ ರುಬ್ಕೊಂಬಿಡುತ್ತೆ. ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಪಾಲಕ್ ಬೆಂದಿರುತ್ತೆ. ಮಿಕ್ಸಿ ಗ್ರೈಂಡ್ ಆಗಿದೆ. ಈ ಮಸಾಲೆ ಈಗ ಸದ್ಯಕ್ಕೆ ಹೀಗೆ ಇಟ್ಟಿರೋಣ. ನಂತರ ಪಾಲಕ್ ಸೊಪ್ಪು ಕೂಡ ಬೇಯ್ತಾ ಇದೆ. ಇದೇನು ಬೆಂದಿದೆಯಲ್ಲ, ಇದನ್ನು ನಿಧಾನಾಗಿ ಇಕ್ಕಳದಲ್ಲಿ ಹಿಡ್ಕೊಂಡು ಈಗ ಹೋಗಿ ಈ ಥರ ನೀರೆಲ್ಲ ಹೋಗಬೇಕು. ಸೊಪ್ಪು ಮಾತ್ರ ಹುಷಾರು, ಬಿಸಿ ಇರುತ್ತೆ. ಬೇಕಾದ್ರೆ ಗ್ಲೌಸ್ ಹಾಕೊಳ್ಳಿ. ನೀರೆಲ್ಲ ಬಸ್ಕೊಂಬಿಡಿ. ಮತ್ತು ಹಿಂದೆ ತಣ್ಣೀರಲ್ಲಿ ತೊಳ್ಕೊಳ್ಳಿ. ಇದಂಥ ಸೊಪ್ಪನ್ನು ಏನಾಗೋದು ಹಾಕೊಂಬಿಡಿ. ಪಾತ್ರೆ ಬಿಸಿ ಇರುತ್ತೆ. ಯಾವುದೇ ಕಾರಣಕ್ಕೂ ತಮಾಷೆಗಳು ಮಾಡ್ಕೋಬೇಡಿ. ಎಲ್ಲ ಬಸ್ತಾದ್ಮೇಲೆ ತಣ್ಣೀರು ಸ್ವಲ್ಪ ತೊಳ್ಕೊಂಬಿಟ್ಟು ಆ ನೀರನ್ನ ಬೇಕಾ ಬಸ್ಸಲ್ಲೇ ಇಟ್ಕೊಂಬಿಡಿ. ಈಗ ಮಿಕ್ಸಿ ಏನು ಮಾಡಿರ್ತೀವಿ ಮಸಾಲೆನ, ಅದನ್ನು ತೊಗೊಂಡ್ಬಿಟ್ಟು ಈ ಒಂದು ಬಟ್ಟೆಗೆ ಹಾಕೋಬೇಕು. ತೊಗೊಳ್ಳಿ. ಟೇಸ್ಟ್ ಆಗಬೇಕು. ಬೇಕಾದ್ರೆ ಈಗ ಎಣ್ಣೆ ಕ್ಯೂಬ್ನ ಹಾಕೊಂಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಅದು ಎಣ್ಣೆ ಎಲ್ಲ ಕರ್ಗೋವ್ರು ಬಿಟ್ಕೊಳ್ಳಿ. ಈಗ ಆಲ್ರೆಡಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದರೊಳಗಡೆ ಹಿಟ್ಟು ಇಟ್ಕೊಂಡಿದ್ದೀವಿ. ಹಿಟ್ಟು ಕೂಡ ರೆಡಿಯಾಗಿದೆ. ಒಂದು 5 ನಿಮಿಷ ನೆನೆಗೆ ಬಿಟ್ಟಿದ್ದೀವಿ. ಅಷ್ಟರಲ್ಲಿ ಇವಾಗ ಪಾಲಕ್ ಪನ್ನೀರ್ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಪನ್ನೀರೊಂದು ಕಟ್ ಮಾಡಬೇಕು. ಅದನ್ನು ತೋರಿಸ್ತೀನಿ ಈಗ. ನೋಡಿ, ಇವಾಗ ಇದಕ್ಕೆ ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಕಿ ಜೀರಿಗೆ, ಒಂದು 3
ಒಂದು 5 ಕಾಳು ಮೆಣಸು, ಮರಾಠ ಮಗ್ಗು 1, ಚಕ್ಕೆ 1 ಪೀಸ್. ಯಾಕಂದರೆ ಆ ಮೊದಲೇ ಮಿಕ್ಸಿಯಲ್ಲಿ ಹಾಕೊಂಡಿರೋದ್ರಿಂದ ರುಬ್ಬಿ ಇಲ್ಲಿ 1 ಸಾಕು. ಸ್ವಲ್ಪ ಕೊತ್ತಂಬರಿ ಬೀಜ. ನೋಡಿ ಪನ್ನೀರ್ ತೊಗೊಂಡಿದ್ದಾರೆ, ಇನ್ನು ಹೆಚ್ಚುತ್ತಾರೆ. ಇವಾಗ 1-2 ಲವಂಗ, 2 ಏಲಕ್ಕಿ, ಚೆನ್ನಾಗಿ ಆ ಬೆಣ್ಣೆಯಲ್ಲಿ ಹುರ್ಕೋಬೇಕು. ರೋಟಿ ಮಾಡೋಕ್ಕೆ ಹಂಚು ಕೂಡ ಇಟ್ಕೊಂಡಿದ್ದೀವಿ. ಈಗ ರುಬ್ಬಿದ ಮಸಾಲೆನ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ಓ ನೀರಿನಂಶ ಇರೋದ್ರಿಂದ ಸ್ವಲ್ಪ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಸಾಲೆನ ಮಿಕ್ಸ್ ಮಾಡಿ ಆ ಹೊಂದ್ಕೊಳ್ಳೋಬೇಕಾದ್ರೆ ಏನು ಒಂದು ಪರಿಮಳ ಬರುತ್ತೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಮಾಡ್ಕೊಂಡ್ರೆ ಮಸಾಲೆ ಚೆನ್ನಾಗಿದೆಯೋ ಇಲ್ವೋ ಅಂತ. ಒಳ್ಳೆ ಸುವಾಸನೆ ಬರ್ತಾ ಇದೆ ಅಂದರೆ ಮಸಾಲೆ ಹೊಂದ್ಕೊಂಡಿದೆ. ಈಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಮನೆಗಳು ಅನುಸಾರವಾಗಿ ಅಷ್ಟು ಉಪ್ಪು ಹಾಕೋಬೋದು. ನಂತರ ಅದನ್ನು ಕೂಡ ಕೈ ಆಡಿಸಿ ಚೆನ್ನಾಗಿ ಹದವಾಗಿ ಮಿಕ್ಸ್ ಆದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೇ ಆಮ್ಚೂರ್ ಪೌಡ್ರು ಅರ್ಧ ಟೀ ಸ್ಪೂನ್, ಕಾಶ್ಮೀರಿ ಲಾಲ್ ಮಿರ್ಚ್ 1.5 ಟೀ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್, ಧನಿಯಾ ಪೌಡ್ರು 1 ಟೀ ಸ್ಪೂನ್ ಹಾಗೂ ಚಾಟ್ ಮಸಾಲ ಅಲ್ಲ ಜೀರಿಗೆ ಅದು 1 ಸ್ಪೂನ್. ಇದಿಷ್ಟನ್ನು ಏನು ಕುದೀತಾ ಇದೆಯಲ್ಲ ಇದಕ್ಕೆ ಮಸಾಲೆಗೆ ಹಾಕೊಂಬಿಡಿ. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಹಸಿ ಮಸಾಲೆ ಜೊತೆಗೆ ಒಣ ಮಸಾಲೆನ ಮಿಕ್ಸ್ ಆಗ್ತಾ ಇದೆ. ಇವಾಗ ಏನು ರುಬ್ಕೊಂಡಿದ್ವಲ್ಲ ಪಾಲಕ್ನ ಮಿಕ್ಸಿಯಲ್ಲಿ ಆ ಪಾಲಕ್ನು ಇದಕ್ಕೆ ಹಾಕೊಂಬಿಡಿ. ಪಾಲಕ್ ಹಾಕಿದ್ದೀನಿ, ಅದು ಸ್ವಲ್ಪ ಮಿಕ್ಸಿ ತೊಗೊಂಡು ನೀರು ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ 1 ಕಪ್ ಮೊಸರು ಹಾಕೋಬೇಕು. ಮೊಸರು ಆದಮೇಲೆ ಒಂದೊಂದೆಲ್ಲ ಕೈ ಆಡಿಸ್ಬಿಟ್ಟು ಇದಕ್ಕೆ ಕ್ರೀಮ್ ಬರುತ್ತೆ, ಕ್ರೀಮ್ ಹಾಕೋಬೇಕು ಒಂದು ಸ್ವಲ್ಪ.
ಕ್ರೀಮ್ ಹಾಕಿದ್ದೀನಿ ಕೂಡ ಚೆನ್ನಾಗಿ ಪಾಲಕಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿ 1 ನಿಮಿಷ ನಿಧಾನ ಕುದಿಯೋ ಅಷ್ಟೊತ್ತಿಗೆ ಏನು ಈ ಥರ ಪನ್ನೀರ್ ಕಟ್ ಮಾಡ್ಕೊಂಡಿರ್ತೀವಿ, ಈ ಪನ್ನೀರನ್ನ ಈ ಮಸಾಲೆ ಒಳಗಡೆ ಹಾಕೊಂಡ್ಬಿಟ್ಟು ಮತ್ತೊಂದು 2 ನಿಮಿಷ ಕುದಿಸ್ಬಿಟ್ರೆ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ನಂತರ ರೋಟಿ ಮಾಡ್ಬೋದು, ರೋಟಿ ಮಾಡೋದು ನಿಮ್ಮ ಜೊತೆ ಇರುತ್ತೆ, ಚಪಾತಿಗೂ ಅಡ್ಜಸ್ಟ್ ಆಗುತ್ತೆ, ರೋಟಿಗೆ ಆಗುತ್ತೆ. ಸ್ವಲ್ಪ ನೀರು ಹಾಕೊಳ್ಳಿ. ನೀರು ಹಾಕಿದ್ದು ಕೈ ಆಡಿಸ್ಕೊಂಡಿದ್ವಿ. ಸ್ವಲ್ಪ ಗ್ರೇವಿ ಲಿಕ್ವಿಡ್ ಥರ ಇರಬೇಕು. ಆಮೇಲೆ ಪನ್ನೀರ್ ಹಾಕಿದಾಗ ಹೊಂದ್ಕೊಳ್ಳುತ್ತೆ. ಈಗ ಕಸ್ತೂರಿ ಮೆಥಿನ ಸ್ವಲ್ಪ ತೊಗೋಬೇಕು. ಅದಕ್ಕಿಂತ ಮುಂಚೆ ಇದೇನು ಪನ್ನೀರ್ ಇರುತ್ತಲ್ಲ ಇದೆಲ್ಲ ನಿಧಾನಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸಿ, ಜೊತೆಗೆ ಕಸ್ತೂರಿ ಮೆಥಿನ ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ಬಿಡಿ. ನಂತರ ಎಲ್ಲ ಕ್ಲೀನಾಗಿ ಕೈ ಆಡಿಸಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸೋಕ್ಕಿಡಿ. ಯಾಕಂದರೆ ಪನ್ನೀರ್ ಕೂಡ ಆವಾಗ ಗ್ರೇವಿ ಜೊತೆಗೆ ಬೇಯುತ್ತೆ, ಆವಾಗ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಸ್ಕೂಲ್ಗೂ ಕಳಿಸ್ಬೋದು. ಸೊಪ್ಪು ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀವಿ, ಅದನ್ನು ಕೂಡ ಒಂದು ಸಲ ಕೈ ಆಡಿಸ್ಕೊಂಬಿಡಿ. ಒಂದು 5 ನಿಮಿಷ ಮೀಡಿಯಮ್ ಲೋ ಬೇಡ, ಜಾಸ್ತಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕೆ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ನೋಡಿ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಇಳಿಸ್ಬಿಟ್ಟು ಸರ್ವ್ ಮಾಡ್ಬೋದು. ಇವಾಗ ಕುದೀತಾ ಇದೆ. ಒಂದು 2 ನಿಮಿಷ ಕುದ್ದಾದ ನಂತರ ಇಳಿಸ್ಬಿಟ್ಟು ಇದನ್ನು ಸರ್ವ್ ಮಾಡ್ಬೋದು. ಥ್ಯಾಂಕ್ಸ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಥರ ರೋಟಿನ ಮಾಡಿದ್ದೀವಿ, ಈ ಥರ ಮಾಡಿ ಸರ್ವ್ ಮಾಡ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಧನ್ಯವಾದಗಳು.